ಧರೆಗೆ ಬಂದ ದೇವತೆ ಸತ್ಯ ಧರ್ಮದ ದೇವತೆ ಇಟಿಗೆ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣೆಂದೆ 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 ಧರೆಗೆ ಬಂದಂತ ದೇವತೆ ಅಮ್ಮ ತಾಯಿ ಭುವನೇಶ್ವರಿ, ನಿನ್ನನ್ನು ಎಷ್ಟು ಮಾಡಿ ಹೊಗಳಿದ್ರು ಕಡಿಮೆನೆ ಅಮ್ಮ, ಕಡಿಮೆನೆ ಅಮ್ಮ. ಈ ರಾಜ್ಯದಲ್ಲಿ ರೈತರು ಅನ್ನದಾತ ಎನಿಸಿಕೊಂಡ ನನ್ನ ಪತಿದೇವರು ಹಗಲು ರಾತ್ರಿ ಈ ರೈತರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರಮ್ಮ, ಹೋರಾಟ ಮಾಡ್ತಾ ಇದ್ದಾರೆ ಅಮ್ಮ. ನೀನೇ ನಮ್ಮನ್ನು ಕರ್ಣಿಸಿ ಕಾಪಾಡು ತಾಯಿ, ಕರ್ಣಿಸಿ ಕಾಪಾಡು. ನನ್ನ ಪತಿರಾಯನಲ್ಲಿ ಉಸಿರಿಟ್ಟು ಅವನ ಹೆಸರಿಗೆ ಕೀರ್ತಿಯಲ್ಲಿ ತರುವಂತೆ ಮಾಡು ತಾಯಿ, ಮಾಡು. ಏನೊಂದು ಬೇಡಿಕೊಳ್ತಿರೋ ಸುಮಿತ್ರ, ಆ ನಿನ್ನ ತಂದೆ ಅಮೋಘ ಸಿದ್ದೇಶ್ವರನಲ್ಲಿ? ಬನ್ನಿ ಸ್ವಾಮಿ ಬನ್ನಿ, ನೋಡಿ ಬೇಡಿಕೊಳ್ಳೋದು ಏನಿದೆ ರೀ. ಈ ಮಾನವರಲ್ಲಿ ಎಷ್ಟು ಬೇಡಿಕೊಂಡ್ರು ಆ ತಾಯಿ ಕಾಣುತ್ತಾ ಇರ್ತೇವೆ ನೋಡೇ ನೋಡಿದಾಗ. ಆದ್ರೆ ಈ ಜನರ ಪರವಾಗಿ, ಈ ರೈತರ ವಿರುದ್ಧವಾಗಿ ನೀವು ಹೋರಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಕರುಣಿಸಿ ಕಾಪಾಡು ತಾಯಿ ಅಂತ ಬೇಡಿಕೊಂಡು ಈ ನಿನ್ನ ಬೇಡಿಕೆಗೆ ಬೆಂದು ಬೆರಗಾಗಿ ಸೋತು ಬಂದಿತ್ತಲ್ಲಿ ನಮ್ಮ ರೈತ ಕುಲ. ಈ ರೈತ ಹೋರಾಟಗಾರರಿಗೆ ಒಂದು ಸ್ಫೂರ್ತಿಯೇ ಸರಿ. ನೋಡು, ರೈತರ ಹೋರಾಟ ಮಾಡುವುದಂದ್ರೆ ಅಷ್ಟೊಂದು ಸುಲಭ ಅಲ್ಲ.
ದಿಟ್ಟತನದಿಂದ ವರ್ತಿಸುವ ಅಧಿಕಾರಿಗಳನ್ನ ಮಟ್ಟ ಹಾಕಬೇಕು. ಕೆಟ್ಟತನದಿಂದ ವರ್ತಿಸುವ ರಾಜಕಾರಣಿಗಳ ಮಟ್ಟ ಹಾಕಬೇಕು. ಈ ರೈತರ ಸುಖವೇ ನಮ್ಮದೆಲ್ಲ ಸುಖ. ಆ ತಂದೆ ಅಮೋಘ ಸಿದ್ದೇಶ್ವರನ ಕೃಪೆ ನಮ್ಮ ರೈತರ ಮೇಲಿದ್ರೆ ಸಾಕು ಚಿನ್ನ, ನಾವೆಲ್ಲ ಬಂಗಾರವಾಗುತ್ತೇವೆ. ನಿಜ ಸ್ವಾಮಿ, ನಿಜ. ಈ ನಿಮ್ಮ ಮಾತು 100% ಸತ್ಯ ಸ್ವಾಮಿ. ಆದ್ರೆ ಈ ಜನಗಳ ಕೈಯಲ್ಲಿ ಮಳೆ ಆಗಬೇಕಾದ ಈ ಮಳೆರಾಯನ ಅಪ್ಪಟದಲ್ಲಿ ಹೊಳೆಯ ಸಿಕ್ಕು ಕೊಡುಗೆ ಆಗಿದೆ. ಆದ್ರೆ ಈಗಿನ ಈ ಸಮಾಜ ಮೃಗಗಳಲ್ಲಿ ಕೈ ಸಿಕ್ಕು ಕಣ್ಣು ಮುಚ್ಚೋದು ಕೂತಿದ್ದೇನೆ ಸ್ವಾಮಿ ಆ ಮಳೆರಾಯ. ಅರ್ಥ ಅಡಕವಾಗಿದೆ ಸುಮಿತ್ರ. ನೀನ್ ಹಾಡಿದ ಮಾತಿನಲ್ಲಿ ತುಂಬಾ ಅರ್ಥ ಅಡಕವಾಗಿದೆ ಸುಮಿತ್ರ. ರೈತರ ಪರಿಸ್ಥಿತಿ ನೀನು ಕಂಡಿದ್ದೀಯಾ, ನಾನು ಕಂಡಿದ್ದೇನೆ, ಎಲ್ಲರೂ ಕಂಡಿದ್ದಾರೆ. ಆದರೆ ಈ ನಮ್ಮ ಊರಿನ ರೈತರ ಪರಿಸ್ಥಿತಿ ಇನ್ನೂ ಸುಧಾರಿಸಲಿಲ್ಲ. ಏಕೆಂದರೆ ಸುಮಿತ್ರ, ಈ ಬಂಡತನವನ್ನು ತೋರಿಸುವಂತಹ ರಾಜಕಾರಣಿಗಳು, ಬಂಡರು, ಪುಂಡ ಪುಡಾರಿಗಳು, ಪಾಪಿಸ್ಟರು ತುಂಬಿ ತುಳುಕುತ್ತಿರುವ ಈ ಜಗವನ್ನ ನೋಡಿ ಆ ಮಳೆರಾಜನ ಮನಸ್ಸು ತುಂಬಾ ಕಲ್ಲಾಗಿ ಹೋಗಿದೆ ಸುಮಿತ್ರ, ತುಂಬಾ ಕಲ್ಲಾಗಿ ಹೋಗಿದೆ. ಹೌದು ಸ್ವಾಮಿ, ನನಗೂ ಕೂಡ ಹಾಗೆ ಅನಿಸ್ತಾ ಇದ್ದೀರಿ. ಆದ್ರೆ ಈ ಸಮಾಜದಲ್ಲಿ ಸತ್ಯಕ್ಕೆ ನೆಲೆ ಸಿಗಬೇಕು. ಆದ್ರೆ ಈ ನಾಟಕ ಬರೆದ ಆ ಕವಿಗಳಿಗೆ ನೆಲೆ ಸಿಗಬೇಕು ಸ್ವಾಮಿ, ನೆಲೆ ಸಿಗಬೇಕು. ರೈತರ ಪರವಾಗಿ ನೀವು ಹೋರಾಡ್ತಾ ಇದ್ರಲ್ಲ, ಎಲ್ಲ ರೈತರು ಒಗ್ಗಟ್ಟು ಕೂಡಿ ನಿಮ್ಮ ಹಿಂದೆ ಬರಬೇಕು ಅನ್ನೋದೇ ನನ್ನ ಆಸೆ ರೀ, ನನ್ನ ಆಸೆ. ಸುಮಿತ್ರ, ಈ ನಿನ್ನ ಆಸೆ ವಿಫಲಗೊಳ್ಳದೆ ಸಫಲವಾಗಿ ಸರಿ ಹೋಗಬೇಕಾದರೆ ಸುಮಿತ್ರ, ಎಲ್ಲರಲ್ಲಿ ನಾನು ಎಂಬುವ ಒಂದು ಅಹಂಕಾರ ಹೋಗಿ ನಾವು ಅಂತಕ್ಕಂಥ ಒಂದು ಮಾತು ಮನುಷ್ಯನಲ್ಲಿ ಬರಬೇಕು. ಎಲ್ಲ ಸಮಾಜದ ಜನ ಒಂದಾಗಬೇಕು. ಬುದ್ಧ, ಬಸವ, ಸಿದ್ಧ ಯೋಗಿಗಳು ಹೇಳಿದಂತ ಮಾತು ನಿಜವಾಗಬೇಕು. ಬಸವಾದಿ ಶರಣರು, ಎಲ್ಲ ನಿಷ್ಠಾವಂತ ರಾಜಕಾರರು ಹೇಳಿದಂತ ಮಾತು ಎಲ್ಲರೂ ಪಾಲನೆ ಮಾಡಬೇಕು ಸುಮಿತ್ರ. ಅಂದಾಗ ಮಾತ್ರ ಎಲ್ಲರಲ್ಲಿ ಒಂದೇ ತರ ಬಂದು ಈ ನಮ್ಮ ಭಾರತ ದೇಶ ಸುಗಮವಾಗುತ್ತದೆ, ಚೆನ್ನಾಗಿ ಸುಗಮವಾಗುತ್ತದೆ. ನಿಜ ಸ್ವಾಮಿ, ನಿನ್ನೆ ಮಾತು ನಿಜ. ಆದ್ರೆ ಈ ನಿಮ್ಮ ಬಾಯಿಂದ ಬರುವ ಈ ನುಡಿ ಮುತ್ತುಗಳಾಗಿ ಸುರಿದರೆ ಈ ಸಮಾಜ ಜನರ ಎತ್ತಿಕೊಂಡು ಅದನ್ನು ಪ್ರಾಮಾಣಿಸುತ್ತಾರೆ. ನಿಜ ಸ್ವಾಮಿ, ಅಂದಾಗಲೇ ನಿಮ್ಮ ಮನ ಈ ರೈತರ ಬಗ್ಗೆ ಹೋರಾಡ್ತಾರೆ, ನಿಮ್ಮ ಮನ ತನಿಗೆ ಆಗುತ್ತದೆ ಸ್ವಾಮಿ, ತನಿಗೆ ಆಗುತ್ತದೆ. ಒಪ್ಪಿದೆ ಸುಮಿತ್ರ ಈ ನಿನ್ನ ಮಾತಿಗೆ. ಸುಮಿತ್ರ, ಈ ಮನ ತಟ್ಟುವ ಈ ನಿನ್ನ ಮಾತುಗಳನ್ನ ತುಂಬಾ ನಾನು ಮೆಚ್ಕೊಂಡೆ ಸುಮಿತ್ರ. ಒಂದೊಂದು ಮಾತು ತುಂಬಾ ಕಠಿಣ. ಆದರೆ ರೈತರಿಗಾಗಿ ಹೋರಾಡುವಂತ ಕಷ್ಟ ತುಂಬಾ ಸವಾಲಾಗಿದೆ ಸುಮಿತ್ರ, ತುಂಬಾ ಸವಾಲಾಗಿದೆ. ಸ್ವಾಮಿ, ಈ ಹೆಮ್ಮೆ ನನ್ನಲ್ಲೂ ಇದೀರಿ, ನನ್ನಲ್ಲಿದೆ. ಏಕೆಂದ್ರೆ ಈ ಸಮಾಜದಲ್ಲಿ ನನ್ನ ಪತಿ ಒಬ್ಬ ವಕೀಲಿಕ, ನನ್ನ ಪತಿ ಒಬ್ಬ ಪೊಲೀಸ, ನನ್ನ ಪತಿ ಒಬ್ಬ ಕಚೇರಿಕ ಅಂತ ಹೇಳುತ್ತಿರುವ ಈ ಸಮಾಜದಲ್ಲಿ ಈ ಸಮಾಜ ಎತ್ತರದಷ್ಟು ನಾನು ಹೇಳುತ್ತೇನೆ. ನನ್ನ ಪತಿ ಒಬ್ಬ ಹೋರಾಟಗಾರ, ರೈತರ ಇದು ಹೋರಾಟಗಾರ ನಿಂತ ಎಲ್ಲ ಜನರಿಗೆ ಬೆಂಬಲಾಗಿ ನಿಂತ ನನ್ನ ಪತಿ ಅಂತ ನಾನು ಜನರಿಂದ ಹೇಳ್ಕೊತೇನೆ ಸ್ವಾಮಿ, ಹೇಳ್ಕೊತೇನೆ. ಹೆಮ್ಮೆ ನಿನ್ನದಲ್ಲ ಸುಮಿತ್ರ. ಈ ರೈತನ ಹೋರಾಟಗಾರನ ಹೆಂಡತಿ ನೀನಾಗಿದೆ ಅಂದಾಗ ನಿನ್ನ ಹೆಮ್ಮೆ ಸ್ವಲ್ಪ ಜಾಸ್ತಿನೇ ಇರ್ಬೇಕಲ್ಲ. ಇದೆ ಅಂತ ಕೇಳ್ತಿದ್ದಾರೆ, ಇದ್ದೇ ಇದೆ. ಎಷ್ಟೇ ಆದ್ರೂ ನಿಮ್ಮ ಪ್ರೀತಿ ಹೆಂಡತಿ ಅಲ್ವೇನ್ರಿ? ಸರಿ, ಹಾಗಾದ್ರೆ ಸುಮಿತ್ರ, ನನ್ನ ಮುಖವನ್ನಾದ್ರೂ ನೋಡಿದ್ದೀಯ? ನೀನಾಯ್ತು, ನಿನ್ನ ಮನೆ ಕೆಲಸವಾಯ್ತು. ಸ್ವಲ್ಪ ನನ್ನ ಮುಖ ಆದ್ರೂ ಸ್ವಲ್ಪ ನೋಡಿ ನನ್ನನ್ನು ಖುಷಿ ಪಡಿಸಬಾರದೆ ನನ್ನ ಚಿನ್ನ ನೀನು? ಪತಿದೇವರ ಮಾತು ಮೀರೋದಂತೆ. ಆಯ್ತು ಸ್ವಾಮಿ, ನಿಮ್ಮ ಆಸೆ ಅಂತೆ ಆಗಲಿ.
ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿಯಲೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿಯಲೆ. ಏನಂದ್ರೆ ಚಿನ್ನ ಆಗ್ಲೇ ಏನೋ ಕೇಳಿದ್ರಲ್ಲ ಒಂದು ಮುತ್ತನಾದ್ರೂ ನನಗೆ ಮುತ್ತ ಏನ್ರಿ ಇಷ್ಟೊಂದು ವಯಸ್ಸಾಗಿದೆ ಮುತ್ತು ಕೇಳ್ತಾ ಇದ್ದಲ್ಲ ಹೋಗಿಯಪ್ಪ ನಂಗೆ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿಯಲೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿಯಲೆ. ಚಿನ್ನ ಹೇಳು ರನ್ನ ನೋಡ್ ನನ್ ಚಿನ್ನ ನನಗೊಂದು ನನಗ್ ಬೇಕಪ್ಪ ಈಗ ಏನ್ರಿ ಅದು ಈ ಮುತ್ತು ಕೊನೆ ಮುತ್ತ ಹೋಗ್ರಿಯಪ್ಪ ನಂಗೆ ತುಂಬಾ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ